ವೀಕ್ಷಕರೇ ನಮಸ್ಕಾರ. ನಾವಿವತ್ತಿನ ಏನಪ್ಪ ಅಂದರೆ ಹುಮನಾಬಾದ್ ತಾಲೂಕಿನ ಒಂದು ಏನಪ್ಪ ಅಂದರೆ ಸುಪ್ರಸಿದ್ಧವಾದಂಥ ಹುಮನಾಬಾದ್ನ ಒಡೆಯನ್ ಅಂತೇಳಿ ಕರೆಯಲ್ಪಡುವಂಥ ಶ್ರೀ ವೀರಭದ್ರ ಮಹಾಸ್ವಾಮಿಯ ಒಂದು ಆಸ್ಥಾನದಲ್ಲಿದ್ದೀವಿ. ಏನಪ್ಪ ಅಂದರೆ ಹಲವಾರು ಭಕ್ತರು, ಸಾವಿರಾರು ಸಂಖ್ಯೆ, ಲಕ್ಷಾನುಗಟ್ಟಲೆ ಸಂಖ್ಯೆಯ ಜನರು ಏನಪ್ಪ ಅಂದರೆ ಇಲ್ಲಿ ಒಂದು ಅಗ್ಗಿಯನ್ನು ತುಳಿಯುತ್ತಾರೆ. ಆ ಅಗ್ಗಿ ತುಳಿಯುವಂಥ ಏನಪ್ಪ ಅಂದರೆ ಒಂದು ಇದರಲ್ಲಿ ನಾವಿದ್ವಿ. ಏನಪ್ಪ ಅಂದರೆ ವಿಶೇಷವಾಗಿ ಇವತ್ತಿನ ದಿನ ಏನಪ್ಪ ಅಂದರೆ ಒಂದು ಈ ಅಗ್ನಿಕುಂಡ ಏನಪ್ಪ ಅಂದರೆ ಕೆಲವು ವರ್ಷಗಳ ಹಿಂದೆ ಏನಪ್ಪ ಅಂದರೆ ಮತ್ತೆ ಹೊಸದಾಗಿ ನಿರ್ಮಾಣವನ್ನು ಮಾಡಲಾಗಿತ್ತು. ಇದಕ್ಕೆ ಏನಪ್ಪ ಅಂದರೆ ಮೇಲ್ಗಡೆ ಒಂದು ಗೋಪುರ ಅಂದರೆ ಒಂದು ಕಳಸ ರೀತಿಯಾಗಿ ಒಂದು ಗೋಪುರಗಳನ್ನು ಏನಪ್ಪ ಅಂದರೆ ಇವತ್ತಿನ ದಿನ ಏನಪ್ಪ ಅಂದರೆ ಒಂದು ಈ ಅಗ್ನಿಕುಂಡಕ್ಕೆ ಮಾಡಿಸಲಾಗಿದೆ. ಸುಮಾರು ಏನಂದರೆ ಒಂದು ಗೋಪುರಕ್ಕೆ ಪ್ರವೇಶವಾಗಿ ಬರುವಂಥ ಅಗ್ನಿಕುಂಡದಲ್ಲಿ ಮತ್ತು ಇಲ್ಲಿ ಭಕ್ತಾದಿಗಳು ಏನಪ್ಪ ಅಂದರೆ ಅಗ್ನಿಯನ್ನು ತುಳಿದು ನಿರ್ಗಮವಾಗುವಂಥ ಸ್ಥಳದಿಂದ ಹೊರಗಡೆ ಹೋಗುವಂಥ ಸ್ಥಳದಲ್ಲೂ ಕೂಡ ಏನಪ್ಪ ಅಂದರೆ ಆ ರೀತಿಯಾದಂಥ ಗೋಪುರಕ್ಕೆ ಮೇಲೆ ಒಂದು ಕಳಸವನ್ನು ಏನಪ್ಪ ಅಂದರೆ ಈಗಾಗಲೇ ನಿರ್ವಹಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಏನಪ್ಪ ಅಂದರೆ ಶೋಭ್ರ ರೇಣುಕಬೀರ ಗಂಗಾಧರ ಶಿವಾಚಾರ್ಯರು ಮತ್ತು ಅವ್ರ ಜೊತೆಯಲ್ಲಿ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾದಂಥ ರಾಜಶೇಖರ್ ಬಿ ಪಾಟೀಲ್, ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಚಂದ್ರಶೇಖರ್ ಪಾಟೀಲ್ ಹಾಗೂ ಬ್ಯಾಂಕ್ನ ಉಪಾಧ್ಯಕ್ಷರಾಗಿರುವಂಥ ಅಭಿಷೇಕ್ ಆರ್ ಪಾಟೀಲ್, ಅಲ್ಲದೇ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರುವಂಥ ವೀರಣ್ಣ ಪಾಟೀಲ್, ಅಲ್ಲದೇ ಮಹೇಶ್ ಅಗಡಿ, ಮಲ್ಲಿಕಾರ್ಜುನ್ ಮಾಶೆಟ್ಟಿ ಪಾಟೀಲ್, ಹರೀಶ್ ಅಗಡಿ ಇಂಥ ಮುಂತಾದ ಹಲವಾರು ಗಣ್ಯ ನಾಯಕರು ಏನಪ್ಪ ಅಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನಪ್ಪ ಅಂದರೆ ಇವತ್ತಿನ ದಿನ ಕಳಸಾರೋಹಣವನ್ನು ಮಾಡಿದ್ದಾರೆ. ಹಾಗಿದ್ರೆ ಬನ್ನಿ ನಮ್ಮ ಜೊತೆ ಶ್ರೀಗಳು ಏನು ಹೇಳಿದ್ದಾರೆ ಮತ್ತು ಮಾಜಿ ಶಾಸಕರು ಇದರ ಕುರಿತಾಗಿ ಏನು ಹೇಳಿದ್ದಾರೆ ಅನ್ನೋದನ್ನು ಬನ್ನಿ ನೋಡ್ಕೊಂಡು ಬರೋಣ. ಮೊಟ್ಟ ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಹಾಗೂ ಹುಮನಾಬಾದ್ ಸಮಸ್ತ ಸದ್ಭಕ್ತರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಹಬ್ಬ ಸಮಸ್ತ ನಾಡಿನ ಜನತೆಗೆ ಎಲ್ಲ ಹೊಸದು ತರಲಿ, ಅವರ ಬಾಳು ಬಂಗಾರವಾಗಲಿ ಎಂಬ ಮಾತನ್ನು ಹೇಳೋದ್ರ ಮೂಲಕ ಇವತ್ತಿನ ವಿಶೇಷವಾಗಿ ವೀರಭದ್ರ ಮಹಾಸ್ವಾಮಿ ದೇವಸ್ಥಾನದಲ್ಲಿ ಬೆಳಗಿನ ಪ್ರಾತಃ ಕಾಲ ರುದ್ರಾಭಿಷೇಕ, ಆನಂತರ ಮತ್ತೊಮ್ಮೆ ರುದ್ರಾಭಿಷೇಕ. ಇವತ್ತು ವಿಶೇಷವಾದ ದಿನ ಇರುವುದರಿಂದ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಏನಂತಂದ್ರೆ ನಮ್ಮ ಅಗ್ಗಿಕುಂಡದಲ್ಲಿ ಸುಮಾರು ವರ್ಷಗಳಿಂದ ಸುಮಾರು 3-4 ವರ್ಷ ಆಯಿತು ನಾವು ನೂತನವಾಗಿ ಮಾಡಿ. ಅದಕ್ಕೆ ಶಿಖರವಿರಲಿಲ್ಲ. ಆ ಶಿಖರ ಯಾವ ರೀತಿ ಬರಬೇಕಂತೇಳಿ ಇದೇ ರೀತಿ ವಿಚಾರ ಮಾಡಿ ನೋಡಿದಾಗ ನಾವು ಕೂಡ ಮಾಜಿ ಶಾಸಕರಾಗಿರುವಂಥ ರಾಜಶೇಖರ್ ಪಾಟೀಲ್ ಅವರಿಗೆ ಒಂದು ಮಾತು ಹೇಳಿದ್ವಿ, ಶಾಸಕರು ಇದೊಂದು ಕಾರ್ಯ ಮಾಡಿದ್ರೆ ಭಾಳ ಸೂಕ್ತವಾಯಿತು ಅಂಥೇಳಿ. ಆಯ್ತಿರ ಬುದ್ಧಿ ಅಂಥೇಳಿ ಕೆಲವೇ ದಿನಗಳಲ್ಲಿ ಒಪ್ಪಿ ಆ ಕಾರ್ಯ ಶೀಘ್ರವಾಗಿ ಮಾಡ್ಕೊಂಡು ಬಂದಿದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷ ತಂದಿದೆ. ಆ ಕಾರ್ಯ ಇವತ್ತು ಕೇವಲ ಹುಮನಾಬಾದ್ ಗ್ರಾಮಕ್ಕಿಲ್ಲ, ಇಡೀ ನಾಡಿನ ಸಮಸ್ತ ಜನತೆಗಾಗಿ ಈ ಒಂದು ಕಾರ್ಯ ಮಾಡಿದ್ದು ನಮಗೆ ಸಂತೋಷ ತಂದಿದೆ. ಹುಮನಾಬಾದ್ ಸಮಸ್ತ ಸದ್ಭಕ್ತರಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೂ ಸಮಸ್ತ ನಾಡಿನ ಜನತೆಗೆ ನಾನು ಒಂದು ವಿಶೇಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನುಷ್ಯನ ಬಾಳಲ್ಲಿ ಏನು ಬದುಕಬೇಕಂದ್ರೆ ಅನ್ಯೋನ್ಯತವಾಗಿ ಬದುಕೋಕ್ಕೆ ಕಲೀರಿ. ಯಾಕಂದ್ರೆ ನಾ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನುವ ಹಾಗೆ ನಾವು ಮಾಡಿದಂಥ ಕಾರ್ಯ ಯಾರಿಗಾದರೂ ಗೊತ್ತಿರಬೇಕಂದ್ರೆ ಆ ಭಗವಂತನಿಗೆ ಗೊತ್ತಿದ್ದರೆ ಸಾಕೆಂಬ ಮಾತನ್ನು ಹೇಳೋದ್ರ ಮೂಲಕ ಎಲ್ಲರ ಬಾಳು ಬಂಗಾರವಾಗಲಿ, ಹುಮನಾಬಾದ್ ಸಮೃದ್ಧವಾಗಿ ಬೆಳೆಯಲಿ ಎಂಬ ಮಾತನ್ನು ಹೇಳಿ ಉಗಾದಿ ಹಬ್ಬದ ಹುಮನಾಬಾದ್ ಕ್ಷೇತ್ರದ ಮಹಾಜನತೆಗೆ ಮತ್ತು ಬೀದರ್ ಜಿಲ್ಲೆ ಇಡೀ ದೇಶದ ಮಹಾಜನತೆಗೆ ಹಾರ್ದಿಕವಾದಂಥ ಶುಭಾಶಯಗಳನ್ನು ಹೇಳುತ್ತಾ, ವಿಶೇಷವಾಗಿ ಹುಮನಾಬಾದ್ ಪಟ್ಟಣದಲ್ಲಿರ್ತಕ್ಕಂಥ ಅಗ್ನಿಕುಂಡ ಶ್ರೀಗಳ ಆದೇಶದಂತೆ ಗಂಗಾಧರ ಶಿವಾಚಾರ್ಯರು ಯಾವ ರೀತಿ ಮಾಡಬೇಕು, ಅವರ ಕಲ್ಪನೆಗಳು ಹೊಸದಾಗಿ ಇವತ್ತು ಹೋದಿದ್ರಲ್ಲಿ ಕೂಡ ತೇರಿನಲ್ಲಿ ಹಾಲಿನ ಅಭಿಷೇಕ ಮಾಡಬೇಕಂತ ಕೂಡ ನಾವೆಲ್ಲ ಭಕ್ತಾದಿಗಳು ಸೇರಿ ಆ ಅಭಿಷೇಕ ಕೂಡ ಶ್ರೀಗಳು ಯಾವ ರೀತಿ ಹೇಳಿದರು ಆ ರೀತಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಇವತ್ತಿಲ್ಲಿ ಅಗ್ನಿಕುಂಡದಲ್ಲಿ ಕೂಡ ಏನು ಶಿಖರಗಳು ಎಲ್ಲಿ ಇಲ್ಲ ನಾವು ಮಾಡಬೇಕು ಅಂತ ಅವರೆಲ್ಲ ಕಮಿಟಿದವರಿಗೆ ನಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿದಾಗ ಭಾಳ ಹರ್ಷದಿಂದ ಒಳ್ಳೆಯ ಕಾರ್ಯ ಇದೆ. ಯಾಕಂದರೆ ಶ್ರೀಗಳು ಅವ್ರು ಯಾವ ರೀತಿ ಬಂದಂಥ ಭಕ್ತಾದಿಗಳಿಗೆ ಸಮಾಧಾನ ಇರಬೇಕು, ಇವತ್ತೆಲ್ಲ ಒಳ್ಳೆಯದಾಗಬೇಕು. ಆ ಛತ್ರ ವೀರಭದ್ರೇಶ್ವರ ದರ್ಶನಕ್ಕೆ ಬಂದಂಥ ಭಕ್ತಾದಿಗಳಿಗೆ ಎಲ್ಲರೂ ಭಗವಂತ ಒಳ್ಳೇದು ಮಾಡಬೇಕು ಅಂತ ಇವತ್ತು ಅಗ್ನಿಕುಂಡದಲ್ಲಿ ಕೂಡ ಶಿಖರಗಳು ಮಾಡ್ತಕ್ಕಂಥ ಕೆಲಸ ಶ್ರೀಗಳು ಮಾಡಿದ್ದಾರೆ. ಇವತ್ತು ನಾವೆಲ್ಲ ಪಂಚ್ ಕಮಿಟಿಯವರು ಇವತ್ತೆಲ್ಲರೂ ಸೇರಿ ಈ ಒಂದು ಕಾರ್ಯ ಇವತ್ತು ಭಾಳ ವಿಶೇಷವಾದಂಥ ದಿನ. ಇವತ್ತು ಹೇಳಿದ್ರು ಶ್ರೀಗಳು, ಉಗಾದಿ ಹಬ್ಬ ಎಲ್ಲರ ಬಾಳಲ್ಲಿ ಚೈತನ್ಯ ತರಲಿ,
ಎಲ್ಲರಿಗೂ ಹೊಸ ಬಾಳನ್ನು ಭಗವಂತ ಕೊಡಲಿ ಅಂತ ಆ ದೇವರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಇವೆಲ್ಲ ಕೆಲಸಗಳು ಹುಮ್ನಾಬಾದ್ ಜನತೆ ಎಲ್ಲ ನೋಡ್ತಾ ಇದ್ದಾರೆ. ಒಳ್ಳೆಯ ಕಾರ್ಯಗಳಿಗೆ ಎಲ್ಲರ ಸಹಕಾರ ಅವಶ್ಯಕತೆ ಇದೆ. ಇವತ್ತೇನು ಕಮಿಟಿಯವರು ಇವತ್ತು ಇನ್ನೂ ಕೂಡ ಸಾಕಷ್ಟು ಮುಂದೆ ಬರ್ತಕ್ಕಂಥದ್ದಿಂದಲ್ಲಿ ನನಗನ್ಸಿದ ಮಟ್ಟಿಗೆ ಈ ಪುರಾತನವಾದಂಥ ದೇವಾಲಯ ವೀರಭದ್ರೇಶ್ವರ ಅದು ಆದ್ಮ್ಯಾಗ ಕಮಿಟಿ ಮೊದಲನೇ ಸಲ ಆಗಿದೆ ಅಂತ ನಾನು ಭಾವಿಸ್ತೀನಿ. ಜನ ಭಾರ ನಿರೀಕ್ಷೆಲಿದ್ದಾರೆ. ಬರೀ ಮಲ್ಲಿಕಾರ್ಜುನ ಮಾಶೆಟ್ಟಿಯರ, ಅಭಿಷೇಕ್ ಪಾಡ್ಲರ, ವೀರಣ್ಣ ಪಾಡ್ಲರ ಅಂತಲ್ಲ. ಇವತ್ತು ಜನರ ನಿರೀಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗಿದೆ. ಆ ಕೆಲಸಗಳು ನೀವೆಲ್ಲರೂ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಸ್ವಲ್ಪ ಬದಲಾವಣೆ ಆಗಿದೆ, ಇನ್ನೂ ಕೂಡ ಸಾಕಷ್ಟು ಬದಲಾವಣೆ ಆಗಬೇಕು. ಆ ಬದಲಾವಣೆ ತಂದು ಶ್ರೀಗಳ ಏನು ಆಶಯ ಇದೆ, ಯಾಕಂದ್ರೆ ಬೇರೆ ಬೇರೆ ಗುರುಗಳು ಬೇರೆ, ಈ ಶ್ರೀಗಳು ಆ ವೀರಭದ್ರೇಶ್ವರ ದೇವಸ್ಥಾನ ಇದರಲ್ಲೇ ಬೆಳಗ್ಗೆಯಿಂದ ಅಭಿಷೇಕ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೆಲ್ಲ ಭಾಗಿಯಾಗಿ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಕೆಲಸದಲ್ಲಿ ಶ್ರೀಗಳು ತೊಡಗಿದ್ದಾರೆ. ಇವತ್ತು ನಾವೆಲ್ಲರೂ ಸೇರಿ ಶ್ರೀಗಳು ಯಾವ ರೀತಿ ನಮಗೆ ಹೇಳ್ತಾರೆ ಅದೆಲ್ಲನೂ ಕೂಡ ಕೆಲಸ ಮಾಡ್ತಕ್ಕಂಥ ಇದರಲ್ಲಿ ನಾವು ಮಾಡೋಣ. ಇವತ್ತೇನು ಕಮಿಟಿ ಆಗಿದೆ, ಕಮಿಟಿದವರು ಕೂಡ ಇನ್ನೂ ಹೆಚ್ಚಿನ ಶ್ರಮವಹಿಸಿ ತಾವೆಲ್ಲರೂ ಕೂಡ ಒಳ್ಳೆ ರೀತಿ ಕೆಲಸ ಮಾಡ್ತೀರಾ ಅಂತ ನನಗೆ ಭರವಸೆ ಇದೆ. ಇದರಿಂದ ಇವತ್ತು ಕಮಿಟಿ ಕೂಡ ಫಾರ್ಮೇಷನ್ ಮಾಡಿದ್ದೀನಿ. ಇವತ್ತೆಲ್ಲ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇವತ್ತಿನ್ನೂ ನೀವೆಲ್ಲ ಡೆವಲಪ್ಮೆಂಟ್ ಮಾಡಬೇಕು, ದೇವಾಲಯದಲ್ಲಿ ಅನೇಕ ಕಾರ್ಯಗಳು ಆಗಬೇಕು ಅಂತ ತಾವೆಲ್ಲ ಬೇಡಿಕೆ ಇಟ್ಟಿದ್ರಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಚುನಾವಣೆ ಆದ ನಂತರ ಸರ್ಕಾರ ಜೊತೆಯಲ್ಲಿ ಚರ್ಚೆ ಮಾಡಿ, ಮಾನ್ಯ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ರೀತಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇಲ್ಲಿ ಹುಮ್ನಾಬಾದ್ ವೀರಭದ್ರೇಶ್ವರ ದೇವಾಲಯ ಒಂದು ಬದಲಾವಣೆ ಆಗ್ತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲ ತರೋಣ. ಯಾಕಂದ್ರೆ ನಾನು ಮಾಡೋದು ಇವ್ರು ಮಾಡೋದು ಅಂತಲ್ಲ, ಆ ವೀರಭದ್ರನ ಹತ್ರ ದೊಡ್ಡ ಶಕ್ತಿ ಇದೆ. ಅದು ತಾನಾಗೆ ತಾನು ಮಾಡ್ಕೊಳ್ತಾನೆ. ನಾವು ಯಾರೋ ಮಾಡ್ತಕ್ಕಂಥವ್ರು ಯಾರು ದೊಡ್ಡವರಲ್ಲ. ಆ ವೀರಭದ್ರೇಶ್ವರ ಹತ್ರ ದೊಡ್ಡ ಶಕ್ತಿ ಇದೆ. ಅದಕ್ಕೆ ಮುಂದೆಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯ ಮಾಡೋಣ ಅಂತ ನಾನು ಹೇಳಿ, ನಾನೆಲ್ಲರಿಗೂ ಇನ್ನೊಂದು ಸಲ ಹಾರ್ದಿಕವಾದಂಥ ಶುಭಾಶಯಗಳನ್ನು ಹೇಳ್ತೀನಿ. ಯುಗಾದಿ ರಂಜಾನ್ ವಿಶೇಷ ನಿಮ್ಮ SV TVS ಶೋರೂಮ್ ನಿಮಗಾಗಿ ತಂದಿದೆ ಬಂಪರ್ ಆಫರ್. ಹೌದು, ಪ್ರತಿ TVS ವಾಹನ ಮೇಲೆ 2,000 ರೂಪಾಯಿ ರಿಯಾಯಿತಿ ಹಾಗೂ ಫ್ರೀಯಾಗಿ ಹೆಲ್ಮೆಟ್ ಕೂಡ ನೀಡಲಾಗುತ್ತಿದೆ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SV TVS ಶೋರೂಮ್, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.